ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ಈ ಆರ್ಥಿಕ ಅಭಿವೃದ್ಧಿಯ ಮಾಪನಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಅಲ್ಲಿ ಇರುವಂತಹ ಮಾಪನಗಳಲ್ಲಿ ಇನ್ನೊಂದು ಪ್ರಮುಖವಾದ ಮಾಪನ ಯಾವುದು ಅಂತಂದ್ರೆ ಇದಕ್ಕೆ PQLI ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ ನಾವು ಹಿಂದಿನ ಶೈಕ್ಷಣಿಕ ವರ್ಷಗಳಲ್ಲಿ ನಾವು ಕಲಿಯುವ ಸಂದರ್ಭದಲ್ಲಿ ಇದ್ರ ಬಗ್ಗೆ ಬಹಳ ಕೇಳಿರ್ತೀವಿ ನಾವು. PQLI ಅಥವಾ ಜೀವನ ಭೌತಿಕ ಗುಣಮಟ್ಟ ಸೂಚಿ ಅಂಥೇಳಿ ಶಬ್ದ ಕರಿತೀವಿ ನಾವು. ಇದಕ್ಕೆ ಇಂಗ್ಲೀಷಲ್ಲಿ ಫಿಸಿಕಲ್ ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್ ಅಂತ ಕರಿತೀವಿ. ಹಾಗಾಗಿ ಇದನ್ನು ಕ್ವಶನ್ ಕೇಳ್ತಿರ್ತಾರೆ ಭಾಳ ಸರ್ತಿ. PQLI ಅಂದರೆ ಏನು ಅಥವಾ ಇದು ಏನನ್ನು ಹೇಳಿಕೊಡುತ್ತೆ, ಇದರಲ್ಲಿರುವಂಥ ಪ್ಯಾರಾಮೀಟರ್ಸ್ಗಳು ಯಾವುವು ಅನ್ನೋದನ್ನು ಕೂಡ ಕ್ವಶನ್ ಕೇಳ್ತಿರ್ತಾರೆ. ಹಾಗಾದ್ರೆ ರಾಷ್ಟ್ರೀಯ ಆದಾಯದ ಮಾಪನ ಆಗಿರ್ಬೋದು ಅಥವಾ ಇತರ ಮಾಪನಗಳಲ್ಲಿ ಇರುವಂಥ ಕೆಲವು ತೊಂದರೆಗಳನ್ನು ಸರಿಯಾಗಿ ಗಮನಿಸಿ ಅಥವಾ ಹಿಂದೆ ನಾವು ಡಿಸ್ಕಷನ್ ಮಾಡಿರುವಂಥ 3 ವಿಧಾನಗಳಲ್ಲಿ ಅಥವಾ ಮಾಪನಗಳಲ್ಲಿರುವಂಥ ಕೆಲವೊಂದು ಸಮಸ್ಯೆಗಳನ್ನು ಗುರುತಿಸಿ ಅದರ ಪರಿಹಾರಕ್ಕಾಗಿ ಈ ಒಂದು ವಿಧಾನವನ್ನು ಅಥವಾ ಮಾಪನವನ್ನು ನಾವು ಬಳಕೆ ಮಾಡ್ತೀವಿ. ಹಾಗಾದರೆ ಯಾವ ರೀತಿಯಾಗಿ ಇದು ಅರ್ಥ ಕೊಡುತ್ತಂತಂದ್ರೆ, ರಾಷ್ಟ್ರೀಯ ಆದಾಯದ ಮಾಪನವು ದೇಶದ ನಿಜವಾದ ಅಭಿವೃದ್ಧಿ ಮತ್ತು ಬೆಳವಣಿಗೆಯನ್ನು ಅಳೆಯಲು ವಿಫಲವಾಗುತ್ತದೆ. ಎಸ್, ಇದನ್ನು ನಾನು ಸ್ಟಾರ್ಟಿಂಗ್ 1ನೆಯ ಒಂದು ಆರ್ಥಿಕ ಅಭಿವೃದ್ಧಿಯ ಮಾಪನದಲ್ಲಿ ನಾನು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದರ ದೋಷವನ್ನು ಅಥವಾ ರಾಷ್ಟ್ರೀಯ ಆದಾಯದ ಮಾಪನದ ದೋಷವನ್ನು ನಾನು ಹೇಳುವಾಗ ಇದ್ರ ಬಗ್ಗೆ ಹೇಳಿದನು. ಇದೇನಾಗುತ್ತಂದ್ರೆ ವಿಫಲ ಆಗ್ತೈತಿ. ಯಾಕಂದ್ರೆ ಕಂಪ್ಲೀಟಾಗಿ ದೇಶದ ಅಭಿವೃದ್ಧಿ ಅಥವಾ ಕ್ಷೇಮಾಭಿವೃದ್ಧಿಯನ್ನು ಇದು ಹೇಳೋದಿಲ್ಲ. ನೆಕ್ಸ್ಟು, ಆದ್ದರಿಂದ ದೇಶದ ಜನರ ಸಾಕ್ಷರತೆಯ ಮಟ್ಟ, ದೇಶದ ಜನರ ಸಾಕ್ಷರತೆಯ ಮಟ್ಟ, ನಿರೀಕ್ಷಿತ ಜೀವಿತಾವಧಿ ಮತ್ತು ಶಿಶು ಮರಣ ದರದ ಆಧಾರದ ಮೇಲೆ ಜೀವನದ ಭೌತಿಕ ಗುಣಮಟ್ಟ ಸೂಚಿಯನ್ನು ಮಾಪನ ಮಾಡಲಾಗುತ್ತದೆ. ಇಲ್ಲಿ ನಿಮ್ಮ ಕ್ವಶನ್ ಕೇಳ್ತಿರ್ತಾರೆ, ಜೀವನ ಭೌತಿಕ ಗುಣಮಟ್ಟ ಒಳಗೊಂಡಿರುವ ಸೂಚಿಗಳು ಅಥವಾ ಒಳಗೊಂಡಿರುವ ಅಂಶಗಳು ಯಾವುವು ಅಂತ ಕೇಳ್ತಾರೆ. ಅವು 3 ಯಾವುವು ಅಂತಂದ್ರೆ ಜನರ ಸಾಕ್ಷರತೆಯ ಮಟ್ಟ, ನಿರೀಕ್ಷಿತ ಜೀವಿತಾವಧಿ ಮತ್ತು ಶಿಶು ಮರಣ ದರ. ಹಾಗಾದರೆ ದೇಶದಲ್ಲಿ ಇವು 3 ಪ್ಯಾರಾಮೀಟರ್ಗಳ ಆಧಾರದ ಮೇಲೆ ನಾವು PQLIಯನ್ನು ಮಾಪನ ಮಾಡಿದಾಗ ಆ ದೇಶದ ನಿಜವಾದ ಅಭಿವೃದ್ಧಿ ಅಥವಾ ಬೆಳವಣಿಗೆ ನಮಗೆ ಕಂಡು ಬರುತ್ತೆ ಅನ್ನೋದನ್ನು ಈ ಒಂದು ವಿಧಾನ ಅಥವಾ ಮಾಪನ ನಮಗೆ ಹೇಳ್ಕೊಡುತ್ತೆ. ಹಾಗಾದ್ರೆ ಜನರ ಸಾಕ್ಷರತೆ ಮಟ್ಟ ಅಂದರೆ ಏನು ಅಂತಂದ್ರೆ, ದೇಶದಲ್ಲಿರುವ ಒಟ್ಟು ಜನಸಂಖ್ಯೆಯಲ್ಲಿ ಎಷ್ಟು ಜನ ಶಿಕ್ಷಣವನ್ನು ಪಡೆದಿದ್ದಾರೆ ಅನ್ನೋದು ಬಹಳ ಅವಶ್ಯಕ. ಶಿಕ್ಷಣ ಪಡೆದ ವ್ಯಕ್ತಿ ಸಾಮಾನ್ಯವಾಗಿ ಹೊಸ ಸಂಶೋಧನೆ ಅಥವಾ ತನ್ನ ಜೀವನವನ್ನು ಉತ್ತಮಪಡಿಸಿಕೊಳ್ಳುವಲ್ಲಿ ಸಾಧ್ಯ ಆಗತ್ತೆ. ಅದೇ ಥರ ನಿರೀಕ್ಷಿತ ಜೀವಿತಾವಧಿ ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟು ವರ್ಷಗಳ ಕಾಲ ಬದುಕಬಲ್ಲ. ಹಾಗಾಗಿ ಆ ದೇಶದಲ್ಲಿರುವ ಜನರು ಎಷ್ಟು ವರ್ಷಗಳ ಕಾಲ ಸರಾಸರಿಯಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಹೇಳುವಂಥದ್ದು ಯಾವುದು ಅಂದರೆ ನಿರೀಕ್ಷಿತ ಜೀವಿತಾವಧಿ. ಇದರ ಅರ್ಥ ಏನು? ಸಾಕ್ಷರತೆ ಮಟ್ಟ ಉತ್ತಮವಾಗಿದ್ದರೆ ಆ ದೇಶದಲ್ಲಿ ಶಿಕ್ಷಣ ಚೆನ್ನಾಗಿದೆ ಅಂತ ಅರ್ಥ. ನಿರೀಕ್ಷಿತ ಜೀವಿತಾವಧಿ ಹೆಚ್ಚಿದೆ ಅಂದರೆ ಆ ದೇಶದಲ್ಲಿ ವೈದ್ಯಕೀಯ ಸೌಲಭ್ಯ ಉತ್ತಮವಾಗಿದೆ ಅಂತ ಅರ್ಥ. ಹಾಗಾಗಿ ನೆಕ್ಸ್ಟ್ ಇರೋದು ಯಾವುದು ಅಂದರೆ ಶಿಶು ಮರಣ ದರ ಅಂತೇಳಿ. ಈಗ ಶಿಶು ಮರಣ ದರವನ್ನು ಯಾಕೆ ಇದ್ರೊಳಗೆ ಕನ್ಸಿಡರ್ ಮಾಡಿದ್ರು ಅಂತ ನೋಡಿದಾಗ, ಸಾಮಾನ್ಯವಾಗಿ ರೋಗಗಳು ಹೆಚ್ಚಾಗಿ ಮತ್ತು ಜನರ ಹತ್ತಿರ ಆ ಒಂದು ಶಕ್ತಿ ಕಡಿಮೆಯಾಗುತ್ತಿರೋದ್ರಿಂದ ಈ ಮಕ್ಕಳು ಏನು ಮಾಡ್ತಾವೆ ಅಂದರೆ ಹುಟ್ಟಿದ 1 ವರ್ಷದಲ್ಲಿ ಮರಣವನ್ನು ಹೊಂದಿರ್ತಾವೆ. ಹಾಗಾಗಿ ಯಾವುದೇ ಮಗು 1 ವರ್ಷದಲ್ಲಿ ಮರಣ ಹೊಂದಿದರೆ, ಹುಟ್ಟಿದ 1 ವರ್ಷದಲ್ಲಿ ಮರಣ ಹೊಂದಿದ್ರೆ ಅದಕ್ಕೇನು ಕರಿತೀವಿ ಅಂದ್ರೆ ಶಿಶು ಮರಣ ದರ ಅಂತ ಕರಿತೀವಿ. ಇದನ್ನು ಕ್ವಶನ್ ಕೇಳ್ತಿರ್ತಾರೆ, ಶಿಶು ಮರಣ ದರ ಅಂದರೆ ಏನು ಅಂತ ಕ್ವಶನ್ ಕೇಳಿ ತಳಗ ಆಪ್ಷನ್ ಕೊಡ್ತಿರ್ತಾರೆ. ಹುಟ್ಟಿದ ಮಗು ಅಥವಾ ಜನಿಸಿದ ಮಗು 1 ವರ್ಷದೊಳಗೆ ಮರಣವನ್ನು ಹೊಂದಿದ್ರೆ ಅದಕ್ಕೆ ಶಿಶು ಮರಣ ದರ ಅಂತಲೇ ಕರಿತೀವಿ ನಾವು. ಅದು ಯಾವುದಾದ್ರೂ ಕಾಯಿಲೆಗಳಿಂದ ಅದು ಆಗ್ತಾ ಇರುತ್ತೆ. ಇದರ ದರ ಏನಾದರೂ ಹೆಚ್ಚಾದರೆ ಆ ದೇಶದಲ್ಲಿ ಹಲವಾರು ಸಮಸ್ಯೆಗಳದಾವ ಅಂತಲೇ ಕನ್ಸಿಡರ್ ಮಾಡಬೇಕಾಗತ್ತೆ. ಅದು ಆರೋಗ್ಯಕರ ಆಗಿರ್ಬೋದು ಅಥವಾ ಇತರ ವೈದ್ಯಕೀಯ ಸೌಲಭ್ಯಗಳಾಗಿರ್ಬೋದು, ಏನೇ ಇರ್ಬೋದು, ಅವೆಲ್ಲ ಸಮಸ್ಯೆಗಳದಾವ ಅಂತ ಅರ್ಥ. ಒಂದು ವೇಳೆ ಈ 3 ಅಂಶಗಳು ಉತ್ತಮವಾಗಿದ್ದರೆ ಆ ದೇಶ ಆರ್ಥಿಕ ಕ್ಷೇಮಾಭಿವೃದ್ಧಿಯನ್ನು ಸಾಧಿಸುತ್ತೆ. ಹಾಗಾಗಿ ಆರ್ಥಿಕ ಬೆಳವಣಿಗೆಯನ್ನು ಕೂಡ ಸಾಧಿಸುತ್ತೆ ಅನ್ನೋದು ಈ PQLI ಅನ್ನೋದು ಈ ಒಂದು ಸೂಚಿ ನಮಗೆ ತಿಳಿಸ್ಕೊಡುತ್ತೆ. ಇದನ್ನು ನಾವು ತಿಳ್ಕೊಳ್ಬೇಕಾಗಿದ್ದು ಅವಶ್ಯಕ. ಇಲ್ಲಿ ದೇಶದ ನಿಜವಾದ ಸಂಪತ್ತು ಆ ದೇಶದ ಜನಸಂಖ್ಯೆ ಆಗಿರೋದ್ರಿಂದ ಜನರ ಜೀವನ ಮಟ್ಟ ಮತ್ತು ಅವರ ಯೋಗಕ್ಷೇಮದ ಮಾಪನ ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಯನ್ನು ನಿರ್ಧರಿಸುತ್ತದೆ. ಆಗಲೇ ನಾವು ಹೇಳ್ದಂಗೆ ದೇಶದಲ್ಲಿ ಜನರ ಒಂದು ಸಾಕ್ಷರತೆಯ ಮಟ್ಟ,
ಅವರ ಒಂದು ನಿರೀಕ್ಷಿತ ಜೀವಿತಾವಧಿ ಮತ್ತು ಶಿಶು ಮರಣ ದರ, ಈ ಮೂರು ಅಂಶಗಳನ್ನು ಒಳಗೊಂಡಿರುವಂತಹ ಇದು PQLI ಅನ್ನೋದು ಈ ಒಂದು ಸೂಚಿ ಯಾವ ರೀತಿಯಾಗಿ ನಮಗೆ ಹೇಳಿಕೊಡುತ್ತಂತಂದ್ರೆ, ದೇಶದ ಜನಸಂಖ್ಯೆಯೇ ಆ ದೇಶದ ನಿಜವಾದ ಸಂಪತ್ತಾಗಿದ್ದು ಅವರ ಯೋಗಕ್ಷೇಮವೇ ಆ ದೇಶದ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಗೆ ಕಾರಣವಾಗುತ್ತದೆ ಅಂತ ಹೇಳುತ್ತೆ. ಈ ಕಾರಣದಿಂದ ಆ ದೇಶದ ನಿಜವಾದ ಬೆಳವಣಿಗೆಯನ್ನು ಮತ್ತು ಆರ್ಥಿಕತೆಯನ್ನು ಈ PQLI ಸೂಚಿ ನಮಗೆ ತಿಳಿಸಿಕೊಡುವಂತಹ ಉತ್ತಮ ಮಾಪನವಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಆದರೆ ಇಲ್ಲಿ ಕೂಡ ಹಿಂದಿನ ಏನು ಡಿಸ್ಕಷನ್ ಮಾಡಿದ್ವಲ್ಲ ಈ ಆರ್ಥಿಕ ಅಭಿವೃದ್ಧಿಯ ಮಾಪನಗಳಂಥೇಳಿ, ಅದರಂತೆ ಇದು ಕೂಡ ಕೆಲವೊಂದು ಮಿತಿಗಳನ್ನು ಹೊಂದಿದೆ. PQLI ಅನ್ನೋದು ಕೂಡ ಒಂದು ದೋಷಗಳು ಅಥವಾ ಮಿತಿಗಳನ್ನು ಹೊಂದಿದೆ. ಅವು ಯಾವ ರೀತಿಯಾಗಿದಾವೆ ಅಂತಂದ್ರೆ, ಆದರೂ ಕೂಡ ಇದು ಸಂಕುಚಿತ ಅಳತೆಗೋಲು. ಯಾಕೆ ಇದಕ್ಕೆ ನಾವು ಸಂಕುಚಿತ ಅಳತೆಗೋಲು ಅಂತ ಕರಿಬೇಕಾಗತ್ತಂದ್ರೆ, ಇದು ಕನ್ಸಿಡರ್ ಮಾಡೋದು ಏನು ಅಂತಂದ್ರೆ, ಸಾಕ್ಷರತೆಯ ಮಟ್ಟ, ನಿರೀಕ್ಷಿತ ಜೀವಿತಾವಧಿ ಮತ್ತು ಶಿಶು ಮರಣ ದರ, ಈ ಮೂರನ್ನು ಮಾತ್ರ ಇದು ಕನ್ಸಿಡರ್ ಮಾಡುತ್ತೆ. ಉಳಿದ ಇನ್ನೂ ಹಲವಾರು ಅಂಶಗಳು ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆ ಮೇಲೆ ಹಲವಾರು ಪ್ರಭಾವಗಳನ್ನು ಬೀರ್ತವೆ. ಅವುಗಳನ್ನು ಈ PQLI ಅನ್ನೋದು ಏನು ಮಾಡೋದಿಲ್ಲ, ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ ಇದು ಏನಾಗಿದೆ, ಸಂಕುಚಿತ ಅಳತೆಗೋಲು ಆಗಿದೆ. ಮತ್ತು ಆರ್ಥಿಕ ಕ್ಷೇಮಾಭಿವೃದ್ಧಿಯ ಸರಿಯಾದ ಮಾನದಂಡ ಅಲ್ಲ. ನಾವು ಆರ್ಥಿಕ ಕ್ಷೇಮಾಭಿವೃದ್ಧಿ ಅನ್ನೋದು ಬೇರೆ, ಸಾಮಾಜಿಕ ಕ್ಷೇಮಾಭಿವೃದ್ಧಿ ಅನ್ನೋದು ಬೇರೆ. ಸಾಕ್ಷರತೆಯ ಮಟ್ಟ, ನಿರೀಕ್ಷಿತ ಜೀವಿತಾವಧಿ, ಶಿಶು ಮರಣ ದರ ಆಲ್ಮೋಸ್ಟ್ ಏನಾಗ್ತಾವಂದ್ರೆ ಈ ಸಾಮಾಜಿಕ ಕ್ಷೇಮಾಭಿವೃದ್ಧಿಗೆ ಸಂಬಂಧಪಟ್ಟಂಥವುಗಳು ಅಂತ ಅನಿಸುತ್ತೆ. ಆರ್ಥಿಕತೆ ಅಂತ ಬಂದಾಗ ಅಲ್ಲಿ ಉತ್ಪಾದನೆ ಆಗಿರ್ಬೋದು, ಅನುಭೋಗ ಆಗಿರ್ಬೋದು, ಬೆಲೆ ಆಗಿರ್ಬೋದು, ಬೇಡಿಕೆ ಆಗಿರ್ಬೋದು, ಅಥವಾ ಉದ್ಯೋಗ ಆಗಿರ್ಬೋದು, ಇವುಗಳ ಬಗ್ಗೆ ನಾವು ನೋಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇದು ಆರ್ಥಿಕ ಕ್ಷೇಮಾಭಿವೃದ್ಧಿಯಾದ ಸರಿಯಾದ ಮಾನದಂಡ ಅಲ್ಲ ಅನ್ನೋದು ಕೂಡ ಒಂದು ಮಿತಿ. ಇನ್ನು ಯೋಗಕ್ಷೇಮಕ್ಕೆ ಮಿತಿಮೀರಿದ ಮಹತ್ವವನ್ನು ಇಲ್ಲಿ ಕೊಡಲಾಗಿದೆ. ಅಂದ್ರೆ ನಿರೀಕ್ಷಿತ ಜೀವಿತಾವಧಿ ಮತ್ತು ಶಿಶು ಮರಣ ದರ, ಅದರೊಂದಿಗೆ ಶಿಕ್ಷಣದ ಮಟ್ಟಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇಲ್ಲಿ ಯೋಗಕ್ಷೇಮಕ್ಕೆ ಹೆಚ್ಚು ಮಹತ್ವವನ್ನು ಕೊಡಲಾಗಿದೆ. ಹಾಗಾಗಿ ಇದು ಕೂಡ ಇದರ ಒಂದು ಮಿತಿಯಾಗಿದೆ ಅಂಥೇಳಿ ಇದರ ಬಗ್ಗೆ ಕೆಲವೊಬ್ಬರು ಟೀಕೆಯನ್ನು ಮಾಡ್ತಾರೆ. ಸೊ ಹಾಗಾಗಿ PQLI ಅನ್ನೋದು ಒಂದು ಉತ್ತಮವಾದ ಮಾಪನವಾಗಿದ್ದರೂ ಕೂಡ ಅದಕ್ಕೂ ಸಂಬಂಧಪಟ್ಟಂಥ ಇಂತಹ ಕೆಲವು ದೋಷಗಳು ಇವೆ ಅನ್ನೋದು ನಮಗೆ ಗೊತ್ತಿರಬೇಕು. ಹಾಗಾಗಿ ಈ ಪ್ರಶ್ನೆಗಳನ್ನು ಅಪ್ಲೈ ಮಾಡಿ ಕ್ವಶನ್ನ ಕೇಳ್ತಿರ್ತಾರೆ.